ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಮ್ಮ ಹಳ್ಳಿ ಕಡೆ ಮಾಡುವ ಕಪ್ಪ ರೊಟ್ಟಿ ಮಾಡ್ತಾ ಇದ್ದೇನೆ. ಅದಕ್ಕೆ 4 ಲೋಟ ವೈಟ್ ರೈಸ್ ತಗೊಳ್ತೀನಿ. ಫ್ರೆಂಡ್ಸ್, ಅಕ್ಕಿಯನ್ನು ಚಂದ 4 ಸಲ ವಾಶ್ ಮಾಡಿ ನೆನೆಯಲಿಕ್ಕೆ ಇಡಬೇಕು. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅರ್ಧ ಗಂಟೆ ನೆನೆಸಿ ಇಟ್ಟಾಯಿತು. ಇದನ್ನಿನ್ನು ಗ್ರೈಂಡರ್ಗೆ ಹಾಕಿ ಚಂದ ರುಬ್ಬಿಕೊಳ್ಳುವ. ಒಂದು ಸೌಟಷ್ಟು ಅನ್ನ ಹಾಕಿ ಆ್ಯಡ್ ಮಾಡಿಕೊಳ್ಳುವ. ಹಾಗೆ 1 ಸ್ಪೂನ್ ಉಪ್ಪು ಆ್ಯಡ್ ಮಾಡಿಕೊಳ್ಳುವ. ಚಂದಕ್ಕೆ ರುಬ್ಬಿ ಆಯಿತು ಫ್ರೆಂಡ್ಸ್. ಹಿಟ್ಟು ಕಾವಲಿಗೆ ಹೊಯ್ಯುವ ಮೊದಲೇ ಅದನ್ನು ನಾವು ನೀರು ಹಾಕಿ ಹದ ಮಾಡಿ ಇಟ್ಕೊಳ್ಬೇಕು, ನಂತರ ಹೊಯ್ಯಬೇಕು. ಒಲೆ ಹೊತ್ತಿಸಿ ಕಾವಲಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಹಿಟ್ಟನ್ನು ಹೊಯ್ತಾ ಇದ್ದೇನೆ ನೋಡಿ. ಚಂದ ಕಣ್ಣು ಬೀಳುವ ತನಕ ಹಾಗೆ ಬಿಡಬೇಕು. ನಂತರ ಮುಚ್ಚಳವನ್ನು ಮುಚ್ಚಿಡಬೇಕು. ನೋಡಿ, ಚಂದ ಕಣ್ಣು ಬೀಳ್ತಾ ಇದೆ. ಇನ್ನು ಮುಚ್ಚಳವನ್ನು ಮುಚ್ಚಿಡುವ. ಹಾಗೆ ಬಿಡುವ 2 ಸೆಕೆಂಡ್. ನಂತರ ಮುಚ್ಚಳವನ್ನು ತೆಗೆಯುವ. ನೋಡಿ, ಚಂದ ಕಣ್ಣು ಬಿದ್ದಿದೆ. ಇನ್ನು ನೋಡಿ, ಚಂದ ಎದ್ದೇಳ್ತಾ ಇದೆ. ನೋಡಿ, ಚಂದ ಎದ್ದೇಳ್ತದೆ ಅಲ್ವಾ. ಹಾಗೆ ಇನ್ನೊಂದು ಅಕ್ಕಿ ರೊಟ್ಟಿ ಮಾಡುವ. ನಮ್ಮ ಕಡೆ ಇದಕ್ಕೆ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಹೇಗೆ ಹೇಳ್ತಾರೆ ಅಂತೇಳಿ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ. ನೋಡಿ, ಹೀಗೆ ಕಣ್ಣು ಬೀಳಬೇಕು. ನಂತರ ಮುಚ್ಚಳವನ್ನು ಇಡಬೇಕು. ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ಇದಕ್ಕೆ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದೇ ಕರಿಯನ್ನು ನಾವು ಹಾಕಿಕೊಂಡು ತಿನ್ಬೋದು. ತುಂಬ ಚೆಂದ ಆಗ್ತದೆ. ಚಟ್ನಿ ಸಹ ಆಗ್ತದೆ ಇದಕ್ಕೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ.